ಮನುಷ್ಯ ಶಾಕಾಹಾರಿಯೋ ಏನು ಮಾಂಸಾಹಾರಿಯೋ? ಯಾಕ್ರಿ ಶಾಕಾಹಾರಿಯೋ ಮಾಂಸಾಹಾರಿಯೋ? ಭಾಳ ಮಂದಿ ಏನಂತಾರೆ ಮಿಶ್ರಹಾರಿ ಅಂತಾರ. ಹೌದಲ್ರಿ? ಮನುಷ್ಯ ಶಾಕಾಹಾರಿಯೋ ಮಾಂಸಾಹಾರಿಯೋ ಅಂತ ಕೇಳಿದ್ರೆ ಮಿಶ್ರಹಾರಿ ಅಂತಾರ. ನಾವು ಒಂದು ಪ್ರಶ್ನೆ ಮಾಡ್ತಿರ್ತೀವಿ, ಮನುಷ್ಯ ಮಿಶ್ರಹಾರಿ ಅಂತ ತಿಳ್ಕೊಂಡು ಇತ್ತೀಚೆಗಂತೂ ಗೌರ್ಮೆಂಟ್ ಸ್ಕೂಲ್ಗಳಿಗಂತೂ ಹೋಗಿ ಕೇಳಿರ್ಬೇಕಾರೆ ಆ ಸಣ್ಣ ಹುಡುಗರು ಮೊದಲು ಮಾಡಿ ಕೇಳಿದ್ರೆ ಹುಡುಗರು ಮೊದಲು ಮಾಡಿ ಅಂತಾವ ಮನುಷ್ಯ ಮಿಶ್ರಹಾರಿ ಅಂತಾವ. ಯಾಕೆ ಮಿಶ್ರಹಾರಿ ಅಂತಾವ? ನಾವು ಕೇಳುವಂಥ ಪ್ರಶ್ನೆ, ನಿಮಗೆ ಯಾರಾದರೂ ಮಿಶ್ರಹಾರಿ ಅದಕ್ಕೆ ಅದನ್ನು ತಿನ್ಬೋದು ಇದನ್ನು ತಿನ್ಬೋದು ಅಂತ ಅಂದ್ರು ಅಂದರೆ ಅವ್ರಿಗೆ ಈ ಉದಾಹರಣೆ ಕೊಡ್ಬೋದು. ಅವ್ರು ಕೇಳ್ರಿ, ನಿಮ್ಮ ಮನೆ ಒಳಗೆ ಶಾಕಾಹಾರಿ ಪ್ರಾಣಿಗಳು ಯಾವ್ಯಾವುದು ಅಂತ ಕೇಳ್ರಿ. ಯಾವ್ಯಾವ ಮನೆ ಒಳಗೆ ಇರುವಂಥ ಶಾಕಾಹಾರಿ ಪ್ರಾಣಿಗಳು, ಸಾಕು ಪ್ರಾಣಿಗಳು ಯಾವ್ಯಾವು? ಆಕಳು, ಆಡು, ಎಮ್ಮೆ. ಈ ಉದಾಹರಣೆ ತೆಗೆದುಕೊಡ್ರಿ. ಆಕಳು, ಆಡು, ಎಮ್ಮೆ ಇವು ಶಾಕಾಹಾರಿ ಪ್ರಾಣಿಗಳು. ಹೌದ್ರಿ? ಇನ್ನು ಮನೆ ಒಳಗೆ ಸಾಕು ಪ್ರಾಣಿಗಳೊಳಗೆ ಮಾಂಸಾಹಾರಿ ಪ್ರಾಣಿಗಳು ಯಾವ್ಯಾವು? ನಾಯಿ, ಬೆಕ್ಕು. ಹೌದಾ? ಇವೆರಡು ಉದಾಹರಣೆ ತೆಗೆದುಕೊಡ್ರಿ. ಹೌದಾ? ಮಾಂಸಾಹಾರಿ ಪ್ರಾಣಿಗಳು ಯಾವೇ ಆಗಿರಲಿ, ಆ ಎಲ್ಲ ಮಾಂಸಾಹಾರಿ ಪ್ರಾಣಿಗಳ ಮುಂದ್ಗಡೆ ಕುಡಿಲಿಕ್ಕೆ ಅಂತ ತಿಳ್ಕೊಂಡು ಒಂದಿಷ್ಟು ನೀರು ಹಾಕಿಡ್ರಿ. ನೀರು ಹೆಂಗೆ ಕುಡಿತದ ನೋಡಿರ್ಬೇಕಾದ್ರೆ, ನೀರಾಗಿರ್ಬೋದು, ಹಾಲಾಗಿರ್ಬೋದು, ಹೆಂಗೆ ಕುಡಿತದ? ಮ್ಯಾಲಿಗೇನು ಹೊರಗೆ ಚಾಚಿ ನೀರು ಕುಡಿತಾವ. ನಾಯಿ ತೆಗೆದುಕೊಡ್ರಿ, ಬೆಕ್ಕ ತೆಗೆದುಕೊಡ್ರಿ, ಈ ಕಡೆ ಹುಲಿ, ಎಕ್ಕಾದ ಮಾಂಸಾಹಾರಿ ಪ್ರಾಣಿ ತೆಗೆದುಕೊಡ್ರಿ. ಎಲ್ಲ ಮಾಂಸಾಹಾರಿ ಪ್ರಾಣಿಗಳು ಆಹಾರವನ್ನು ಸ್ವೀಕಾರ ಮಾಡುವಾಗ, ನೀರು ಕುಡಿಯುವಾಗ ಮ್ಯಾಲಿಗೇನು ಹೊರಗಡೆ ಚಾಚಿನೇ ನೀರು ಕುಡಿತಾವೆ. ಇವೆಲ್ಲವೂ ಸಹಿತ ಮಾಂಸಾಹಾರಿ ಪ್ರಾಣಿಗಳು. ಇನ್ನು ಶಾಕಾಹಾರಿ ಪ್ರಾಣಿಗಳಿಗೆ ಬರ್ರಿ. ಆಕಳು, ಆಡು, ಎಮ್ಮೆ ಇವೆಲ್ಲ ಸಹಿತ ನೀರು ಕುಡಿಬೇಕಾದ್ರೆ ಹೆಂಗೆ ನೀರು ಕುಡಿತಾವು? ನಾಲಿಗೆಯನ್ನ ಇವು ಹೊರಗೆ ಚಾಚಿ ಕುಡಿತಾವನ್ರಿ. ಹೆಂಗೆ ಕುಡಿತಾವ? ನಾಲಿಗೆಯನ್ನ ಒಳಗಡೆ ಇಟ್ಕೊಂಡು ಕುಡಿತಾವ. ಹಂಗಾದ್ರೆ ಈ ನಾಯಿ ಎನ್ನುವಂಥದ್ದು ಮಿಶ್ರಹಾರಿ ಪ್ರಾಣಿ. ಈ ಕಡೆ ಅದನ್ನು ತಿನ್ಬೋದು, ಈ ಕಡೆ ಇದನ್ನು ತಿನ್ಬೋದು. ಅದು ನಾಲಿಗೆ ಹೊರಗೆ ಚಾಚಿ ಕುಡಿತದ, ಹೊರಗೆ ಚಾಚಿ ತಿಂತದ. ಹಂಗಾದ್ರೆ ಮನುಷ್ಯ ಮಿಶ್ರಹಾರಿ ಹಣ್ಣವರು ಮತ್ತು ನಾಯಿಗೆ ಉದಾಹರಣೆ ಕೊಡ್ಬೇಕಾಗೈತೆ ಅವ್ರು. ಈ ಕಡೆ ಅದನ್ನು ತಿನ್ಬೋದು, ಈ ಕಡೆ ಇದನ್ನು ತಿನ್ಬೋದು ಆಗಿತ್ತು ಅಂತಂದ್ರೆ, ಮಿಶ್ರಹಾರಿ ಅನ್ನುವಂಗ ಆಗಿತ್ತು ಅಂತಂದ್ರೆ ಯಾರ್ಯಾರು ಮಿಶ್ರಹಾರಿ ಅನ್ನುವಂಥವ್ರಿಗೆ ಹಂಗಾದ್ರೆ ನಾಲಿಗೆ ಚಾಚಿ ಹೊರಗೆ ತಿಂತೀರಪ್ಪ, ನಾಲಿಗೆ ಚಾಚಿ ಕುಡಿತೀರ ಅಂತ ಕೇಳ್ಬೇಕು. ಒಂದು ಮನುಷ್ಯ ನಾಲಿಗೆ ಚಾಚಿ ನೀರು ಕುಡಿಬೇಕಾದ್ರೆ ಒಳಗಡೆ ಇಟ್ಕೊಂಡು ಕುಡಿತಾನೆ, ಹೊರಗಡೆ ಚಾಚಿ ಕುಡಿತಾನೆ. ಹೆಂಗೆ ಕುಡಿತಾನೆ? ಒಳಗಡೆ ಇಟ್ಟುಕೊಂಡೇ ಕುಡಿತಾನೆ. ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂತಹ ಈ ಮನುಷ್ಯನಿಗೆ ನಮ್ಮಿಂದ ಏನು ಬೆಳೀಲಿಕ್ಕೆ ಸಾಧ್ಯದ ಅದನ್ನು ಮಾತ್ರ ತಿನ್ನಲಿಕ್ಕೆ ನಮಗೆ ಹಕ್ಕದ. ನಮ್ಮ ಹಾಗೆ ಒಂದು ಪ್ರಾಣಿ, ಪಶು, ಪಕ್ಷಿಗಳು ಅವು ಉಸಿರಾಡ್ತಾವ, ಅವು ನೀರು ಕುಡಿತಾವ, ತಿಂತಾವ ಅಂತಂದ್ಮೇಲೆ ಅಂತ ಪ್ರಾಣಿಗಳನ್ನ ಕೊಲ್ಲುವಂಥ ಶಕ್ತಿ ಮನುಷ್ಯನಿಗೆ ಇಲ್ಲ. ಮತ್ತು ನೀವು ಮುಂದುವರೆದ್ರೆ ಕೇಳಬಹುದು, ಇಲ್ರಿ ಸರ್ ಮತ್ತೆ ಈ ಪಕ್ಷಿ ಪ್ರಾಣಿಗಳ ಹಾಗೆ ಈ ಗಿಡ ಸಸ್ಯಗಳು ಸಹಿತ ಅವಕ್ಕೂ ಜೀವ ಐತಲ್ರಿ, ಅವು ಬೆಳಿತಾವಲ್ಲ, ಮತ್ತು ಅದು ಹತ್ಯೆ ಮಾಡಿದಂಗೆ ಆಗಂಗಿಲ್ಲ ಅಂದರೆ ದೇವರ ಪ್ರಶ್ನೆ ಮಾಡ್ಬೋದು. ಅದಕ್ಕೆ ಉತ್ತರ ಅವ್ರಿಗೆ ಕೊಡಬೇಕು, ಹೇಳಬೇಕು. ಯಾವ್ಯಾವ ಈ ಸಸ್ಯಗಳಿಗೂ ಕೂಡ ಜೀವ ಐತೆ, ನಾವು ಓದಿದಿಲ್ಲ ಅಂತ ಹೇಳೋದಿಲ್ಲ. ಆದರೆ ಒಂದು ಸಸ್ಯವನ್ನು ಕಟಾವು ಮಾಡಿ ಅದನ್ನು ನಾವು ತಿಂದೀವಿ ಅಂದಮೇಲೆ ಮರಳಿ ಆ ಸಸ್ಯವನ್ನು ಬೆಳೆಯಲಿಕ್ಕೆ ಮನುಷ್ಯನಿಗೆ ಸಾಧ್ಯ ಅದ. ಅದೇ ಒಂದು ಪ್ರಾಣಿಯನ್ನು ಹತ್ಯೆ ಮಾಡಿ ಅದರ ಮಾಂಸವನ್ನು ತಿಂದಾದ ಮೇಲೆ ಹೊಳೆ ಆ ಪ್ರಾಣಿಗೆ ನಾವು ಏನಾದರೂ ಜೀವ ಕೊಡೋಕ್ಕೆ ಸಾಧ್ಯ ಆಗ್ತದೆ? ಮನುಷ್ಯನಿಗೆ ಶಕ್ತಿ ಐತೇನೋ? ಯಾವ ವ್ಯಕ್ತಿಯಿಂದ ಒಂದು ಪ್ರಾಣಿಯನ್ನು ಹತ್ಯೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಒಂದು ಪ್ರಾಣಿಗೆ ಹೊಳೆ ಜೀವ ಕೊಡೋಕ್ಕಾಗುವುದಿಲ್ಲ, ಆ ಪ್ರಾಣಿಯ ಜೀವ ತೆಗೆದುಕೊಳ್ಳುವಂಥ ಶಕ್ತಿಯೂ ಸಹಿತ ಮನುಷ್ಯನಿಗೆ ಇಲ್ಲ. ದಯವೇ ಧರ್ಮದ ಮೂಲವಯ್ಯ. ದಯ ಅನ್ನುವಂಥದ್ದು ಎಲ್ಲ ಪ್ರಾಣಿ, ಪಶು, ಪಕ್ಷಿಗಳಲ್ಲಿ ಇರಬೇಕನ್ನುವಂಥ ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಎಷ್ಟು ನಾವು ದೇಹವನ್ನು ದಂಡಿಸ್ತೀವಿ ಅಷ್ಟು ನಮ್ಮ ಆತ್ಮ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಭಾಳ ಮಂದಿ ಅಂತಾರೆ ಆತ್ಮ ಅನ್ನುವಂಥದ್ದು ಒಳಗಡೆ ಅದ, ಆತ್ಮನಿಗೆ ಮುಕ್ತಿ ಸಿಗಬೇಕಾಗಿತ್ತು ಅಂತಂದರೆ ಈ ಧ್ಯಾನ, ಆರಾಧನೆ, ಪೂಜೆ, ಈ ಜಪ ತಪ್ಪಗಳನ್ನು ಮಾಡೋದ್ರಿಂದ ಒಳಗಡೆ ಇರುವಂಥ ಆತ್ಮನಿಗೆ ಹೆಂಗೆ ಮುಕ್ತಿ ಸಿಗ್ತದ ಅಂತ ನೀವು ನನ್ನ ಪ್ರಶ್ನೆ ಮಾಡ್ಬೋದು. ಹೆಂಗೆ ಮುಕ್ತಿ ಸಿಗ್ತದ? ಅದಕ್ಕೆ ತಮಗೆಲ್ಲ ಉದಾಹರಣೆ ಕೊಡೋದೇನಂತಂದ್ರೆ,